ಯಾ ಆತನ ಸನ್ನಿಧಿಯಲ್ಲಿ ಉಲ್ಲಾಸಿಸಿರಿ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಬೆಳಗಿನ ಜಾವ ಆಕಾಶದಲ್ಲಿ ಆಸೀನರುಡನಾದ ದೇವರು, ಸೈನ್ಯಗಳ ಅಧಿಪತಿಯಾದ ದೇವರು, ಸೇನಾಧೀಶ್ವರನಾದ ದೇವರು ನಮ್ಮ ಬಾಳಲ್ಲಿ ಆತನು ಹಾದು ಬರುವುದಕ್ಕಾಗುವಂತೆ, ನಮ್ಮ ಕುಟುಂಬಗಳಲ್ಲಿ ಆತನ ಹಾದು ಬರುವುದಕ್ಕಾಗುವಂತೆ, ನಮ್ಮ ಪ್ರತಿ ಕಾರ್ಯಗಳಲ್ಲಿ ಪ್ರತಿ ವಿಷಯದಲ್ಲಿ ಮಹೋನ್ನತನಾದ ದೇವರು ಹಾದು ಬರುವುದಕ್ಕೆ ನಾವು ಆತನಿಗೆ ರಾಜ ಮಾರ್ಗವನ್ನು ಸಿದ್ಧ ಮಾಡಬೇಕು. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಯಾವ ಸ್ಥಳ, ಯಾವ ವ್ಯಕ್ತಿ, ಯಾವ ಕುಟುಂಬದಲ್ಲಿ ಆ ಮಹೋನ್ನತ ದೇವರಿಗೆ ರಾಜ ಮಾರ್ಗವನ್ನು ಸಿದ್ಧ ಮಾಡ್ತಾರೋ, ಸಿದ್ಧ ಮಾಡಬೇಕಂದ್ರೆ ಏನು ಮಾಡಬೇಕು ಅದನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ಆ ಮಹೋನ್ನತ ದೇವರು ನಿಮ್ಮ ಬಾಳಲ್ಲಿ ಸೈನ್ಯಗಳ ಅಧಿಪತಿ ಆಗಿ ಆತನು ಇಳಿದು ಬರುವಾಗ ನಿಮ್ಮ ಬಾಳಲ್ಲಿ ಏನೆಲ್ಲ ಶತ್ರುಗಳದರ, ಕಣ್ಣಿಗೆ ಕಾಣದೇ ಇರುವ ಅಂಧಕಾರ ಶಕ್ತಿಗಳು, ಗ್ರಾಮದ ಶಕ್ತಿಗಳು, ಮನೆತನದ ಶಕ್ತಿಗಳು, ನಿಮ್ಮ ಜಾಗದ ಮೇಲಿರುವ ಕೆಲವು ಶಕ್ತಿಗಳು, ನಿಮ್ಮ ಮನೆ ಹಿಂಬದಿಯಲ್ಲಿರ್ತಕ್ಕಂಥ ಕೆಲವು ಶಕ್ತಿಗಳು, ಅರ್ಥ ಮಾಡ್ಕೊಳ್ರಿ ನಾ ಹೇಳೋದು ಸೂಕ್ಷ್ಮ ವಿಷಯಗಳಿವೆಲ್ಲ. ಕಣ್ಣಿಗೆ ಕಾಣದೆ ಲಕ್ಷಗಟ್ಟಲೆ ಸೈತಾನನ ಶಕ್ತಿಗಳು ನಿಮ್ಮ ಕುಟುಂಬದ ವಿರುದ್ಧವಾಗಿ, ಗಂಡ ಹೆಂಡತಿಗೆ ವಿರುದ್ಧವಾಗಿ, ಆರೋಗ್ಯಕ್ಕೆ ವಿರುದ್ಧವಾಗಿ, ನಿಮ್ಮ ವ್ಯಾಪಾರಗಳಿಗೆ ವಿರುದ್ಧವಾಗಿ, ನಿಮ್ಮ ಮಕ್ಕಳನ್ನು ಹಾದಿ ತಪ್ಪಿಸಕ ವಿರುದ್ಧವಾಗಿ, ಬೇಡವಾದ ರೀತಿಯಲ್ಲಿ ನಿನ್ನನ್ನೇ ಹಾದಿ ತಪ್ಪಿಸಕ್ಕಾಗಿ 24 ತಾಸು ಕೆಲಸ ಮಾಡ್ತಾ ಇದಾರ. ನಾವಾದ್ರೆ 8 ತಾಸು ಮಲಗ್ತೇವೆ, ನಾವಾದ್ರೆ 8 ತಾಸು ಕೆಲಸಕ್ಕೆ ಹೋಗಿ ಬರ್ತೇವೆ. ನಮ್ಮ ವಿರೋಧಿಯಾಗಿರುವ ಸೈತಾನನು ತನಗಿರುವ ಸಮಯ ಬಹಳ ಕೊಂಚವೇ ಅಂತ ತಿಳಿದು ಲಕ್ಷಗಟ್ಟಲೆ ಅವನ ಸೈನ್ಯಗಳನ್ನು ನಮ್ಮ ಬೆನ್ನಿಗೆ ಬಿಟ್ಟಾನ. ಅದಕ್ಕೆ ಸರ್ ನಾವು ದೇವ್ರು ನಂಬಿದ್ರು ಯಾಕೆ ಈ ಹೋರಾಟ? ನಾನು ಆರಾಧನೆಗೆ ಹೋಗ್ತಾ ಇದ್ದೀನಲ್ಲ, ಉಪವಾಸ ಮಾಡ್ತಾ ಇದ್ದೀನಲ್ಲ, ಯಾಕೆ ದೇವರೇ ಈ ಹೋರಾಟಗಳು ನಿಲ್ತಾ ಇಲ್ಲ? ಯಾಕೆ ಮಕ್ಕಳು ಹಾದಿ ತಪ್ತಾ ಇದಾರ? ಯಾಕೆ ದುಡಿದು ಕೈಯಲ್ಲಿ ನಿಲ್ತಾ ಇಲ್ಲಲ್ಲ? ನಿನ್ನ ನಂಬಿದ ನನಗೆ ಯಾಕೆ ಈ ರೋಗ ಪರಿಪೂರ್ಣವಾಗಿ ನನ್ನ ಬಿಟ್ಟು ಹೋಗ್ತಾ ಇಲ್ಲಲ್ಲ? ಸನ್ನಿಧಿಗೆ ಹೋಗ್ತಾ ಇದ್ದೀನಿ, ಆದ್ರೆ ಯಾಕೆ ಈ ಕೆಲಸ ಇನ್ನೂ ಆಗ್ತಾ ಇಲ್ಲ? ನನ್ನ ಮಕ್ಕಳು ಹಾದಿ ತಪ್ಪಿದವರು ಇನ್ನೂ ಯಾಕೆ ಇನ್ನು ದೇವರ ಬಳಿಗೆ ಬಂದು ಮುಟ್ತಾ ಇಲ್ಲ? ಅನೇಕ ಪ್ರಶ್ನೆಗಳು ಇವತ್ತು ನಮ್ಮನ್ನು ಕಾಡಿಸ್ತಾ ಇದೆ. ಆದ್ರೆ ದೇವರಿಗೆ ವಾಗ್ದಾನ ಮಾಡ್ತೇನೆ ಬೆಳಗಿನ ಜಾವ, ಆ ಮಹೋನ್ನತನಾದ ದೇವರಿಗೆ ಇವತ್ತು ರಾಜ್ಯ ಮಾರ್ಗವನ್ನ ನಾವು ಸಿದ್ಧ ಮಾಡಬೇಕಾಗಿದೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ನಿನ್ನ ಬಲ, ನಿನ್ನ ಪ್ರಾರ್ಥನೆ, ನಿನ್ನ ಉಪವಾಸ, ನಿನ್ನ ವಾಕ್ಯದ ಜ್ಞಾನ ಅಂತ ಎಲ್ಲವರೆಗೂ ಹೋಗ್ತಿರೋ, ನಾನು ಹೋಗ್ತೇನೆ, ನೀನು ಹೋಗ್ತಾನೆ, ಅಲ್ಲಿ ದೇವ್ರ ಕಾರ್ಯ ಮಾಡೋಕ್ಕಾಗಲ್ಲ. ಆತನಿಗೆ ಒಂದು ರಾಜ್ಯ ಮಾರ್ಗವನ್ನು ನಾವು ಸಿದ್ಧ ಮಾಡಬೇಕಾಗಿದೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಅರಣ್ಯ ಸವಾರಿ ಮಾಡುತ್ತಾ ಬರುವ ಆ ಪರಮ ಪೂಜ್ಯನಾದ ದೇವರಿಗೆ ಒಂದು ರಾಜ್ಯ ಮಾರ್ಗವನ್ನು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮಕ್ಕಳ ಬಾಳಲ್ಲಿ, ನಮ್ಮ ವ್ಯಾಪಾರಗಳಲ್ಲಿ, ನಮ್ಮ ಕೈ ಕೆಲಸಗಳಲ್ಲಿ, ನಮ್ಮ ಹೊಲ ತೋಟಗಳಲ್ಲಿ, ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ಆ ಮಹೋನ್ನತನಾದ ದೇವರಿಗೆ ಒಂದು ರಾಜ್ಯ ಮಾರ್ಗವನ್ನು ನಾವು ಸಿದ್ಧ ಮಾಡೋದನ್ನು ಕಲಿಯುವುದಾದರೆ, ಸೈನಾಧೀಶ್ವರನಾಗಿ ಪರಲೋಕ ಸೈನ್ಯದೊಂದಿಗೆ ನಿನ್ನ ವಿರುದ್ಧವಾಗಿ ಲಕ್ಷವಾಗಿರುವ ಸೈತಾನನ ಸೈನ್ಯಗಳನ್ನು ಚದುರಿಸುವುದಕ್ಕಾಗಿದೆ ಅವರು ಬರ್ತಿದ್ದಾರೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಇವು ಆಳವಾದ ಆತ್ಮಿಕ ವಿಷಯಗಳು. ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಆದರೂ ಹೇಳಲೇಬೇಕು ನಾನು. ನಿಮ್ಮ ಕಣ್ಣಿಗೆ ಕಾಣದೆಷ್ಟೋ ಸೈತಾನನ ಸೈನ್ಯಗಳು ಕಾರ್ಯ ಮಾಡ್ತದವ. ಅದಕ್ಕೆ ದೇವರನ್ನ ನಂಬಿದಾಗಲೂ ಕೆಟ್ಟ ಕನಸು ಬಿಡ್ತಾ ಇಲ್ಲ. ಸನ್ನಿಧಿ ಬರ್ತಾ ಇದ್ದೀನಿ, ಕೆಟ್ಟ ಕನಸಿಂದ ಹೋಗ್ತಾ ಇಲ್ಲ. ಈ ಬೆಳಗಿನ ಜಾವ ಎಲ್ಲವರೆಗೂ ನೀನು ಯುದ್ಧ ಮಾಡ್ತೀಗೋ ದೇವ್ರ ತಂಡ ಆಗ್ಬಿಡ್ತಾನ. ಆದ್ರೆ ದೇವ್ರ ಯುದ್ಧ ಮಾಡೋಕ್ಕೆ ನಾವು ಏನು ಮಾಡಬೇಕು ಇವತ್ತು ನಾನು ಕಲಿಸ್ಕೊಡ್ತೇನೆ. ಆ ದೇವರೇ ನಿಮ್ಮ ಮಧ್ಯದಲ್ಲಿ ತನ್ನ ಸೈನ್ಯಗಳು ಕಟ್ಕೊಂಡು ಬಂದು ನಿನ್ನ ಕುಟುಂಬ ವಿರುದ್ಧ, ಗಂಡ ಹೆಂಡತಿ ವಿರುದ್ಧ, ನಿಮ್ಮ ಬರ್ಕತ್ತು ವಿರುದ್ಧ, ಆರೋಗ್ಯ ವಿರುದ್ಧ ಯಾವೆಲ್ಲ ಸೈತಾನನ ಸೈನ್ಯಗಳು ಗುಪ್ಪು ಹಿಡ್ಕೊಂಡದವ ಅವುಗಳನ್ನು ಚದುರ್ಸಕ್ಕಾಗಿ ಸೇನಾಧೀಶ್ವರನಾಗಿ ಯೆಹೋವನೇ ಬರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆತನ ಇಳಿದು ಬರುವಾಗ ವಾಕ್ಯ ಹೇಳ್ತದೆ, ಆತನ ಇಳಿದು ಬರುವಾಗ ವೈರಿಗಳು ಬೆಂಗೊಟ್ಟು ಓಡಿ ಹೋಗುವರು. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ.
ಹೊಗೆ ಯಾವ ರೀತಿ ಗಾಳಿಯಲ್ಲಿ ಹಾರ್ಕೊಂಡು ಹೋಗ್ತದೋ, ನಿಮಗೆ ವಿರುದ್ಧವಾಗಿರುವ ಅಂಧಕಾರದ ಛಾಯೆ ಆಗಿರುವ ಆ ಕಪ್ಪು ಕಪ್ಪಾಗಿರುವ ಶಕ್ತಿಗಳು, ಆ ಕುಟುಂಬವನ್ನು ಕವಿದಿರುವ ಕಪ್ಪು ಕಪ್ಪಾಗಿರುವ ಆ ವೈರಿಯ ಎಲ್ಲ ನೆರಳು, ಅದು ದೇವರ ಪ್ರಸನ್ನತೆಯ ಮುಂದೆ, ದೇವರ ತೇಜಸ್ಸಿನ ಮುಂದೆ ಆ ಗಾಳಿಯಲ್ಲಿ ಹೇಗೆ ಹೊಗೆ ಹಾರೋಗ್ತದೋ ಹಾಗೆ ಹಾರಿ ಹೋಗ್ತದೆ ಪ್ರೇರೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಆಗುವಾಗ ನಿನ್ನ ಕುಟುಂಬದಲ್ಲಿ ಒಂದು ದೊಡ್ಡ ಬಿಡುಗಡೆ ಬರುತ್ತೆ, ನಿಮ್ಮ ಶರೀರದಲ್ಲಿ ಒಂದು ಸ್ವಸ್ಥತೆಗಳು ಉಂಟಾಗ್ತವೆ, ಕಟ್ಟುಬಾಕಿಯಾಗಿ ನಿಂತಿರುವ ನಿನ್ನ ಆಶೀರ್ವಾದಗಳು ರಿಲೀಸ್ ಆಗ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸೇನಾಧೀಶ್ವರನಾದ ದೇವರಿಗೆ ಇವತ್ತು ರಾಜಮಾರ್ಗವನ್ನು ಸಿದ್ಧ ಮಾಡೋದನ್ನು ಕಲಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರಿಗೆ ನಮ್ಮ ಬಲವನ್ನು ನಾವು ಆತ್ಕೊಳ್ತೇವೆ. ನನ್ನ ಪ್ರಾರ್ಥನೆ, ನನ್ನ ಉಪವಾಸ ಅಂತ ನೀವು ಹೇಳ್ತಿರೋ, ದೇವರಲ್ಲಿ ಕಾರ್ಯ ಮಾಡಲ್ಲ. ನನ್ನ ಉಪವಾಸ, ನಾನು ಪ್ರಾರ್ಥನೆ, ನಾನು ಒಂದೊಂದು ತಾಸು ಮೊಣಕಾಲಲ್ಲಿರ್ತ ಪ್ರಾರ್ಥನೆ, ನೋ, ಅಲ್ಲಿ ನಾನು ಅನ್ನೋದು ಬರಲಿಕ್ಕಿಲ್ಲ. ಅಲ್ಲಿ ನಾನು ಅಂದರೆ ಹೋಯ್ತು, ನಮ್ಮ ಉಪವಾಸ ಹೋಯ್ತು, ನಮ್ಮ ಪ್ರಾರ್ಥನೆ ಹೋಯ್ತು, ಎಲ್ಲ ಹೋಯ್ತು. ಯಾವಾಗ ನೀನಂತ ನಾವು ಹೇಳ್ತೇವೆ, ನೀನು ಬರಬೇಕು ಸ್ವಾಮಿ ಅಂತ ಹೇಳ್ತೀವಿ, ಇದು ನಿನ್ನಿಂದಲೇ ಆಗೋದು. ನನ್ನ ಭಾಗ ನಾನು ಮಾಡ್ತೇನೆ, ನಿನ್ನ ಭಾಗ ನೀನು ಮಾಡು ಸ್ವಾಮಿ ಅಂತೇಳಿ ಮನಸ್ಪೂರ್ವಕವಾಗಿ ಯೆಹೋವನಿಗೆ ಜಯಘೋಷ ಮಾಡೋದನ್ನು ಕಲ್ತ್ಕೊಂಡ್ರೆ, ಯೆಹೋವನಿಗೆ ಆನಂದ ಧ್ವನಿಯಿಂದ ಗಾಯನ ಮಾಡೋದನ್ನು ಕಲ್ತ್ಕೊಂಡ್ರೆ, ಆಕಾಶದಿಂದ ಆತ ಇಳಿದು ಬರ್ತಾನೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆ ವಾಕ್ಯ ಇಡೀ ನೋಡ್ರಿ, ಆತನಿಗೆ ಗಾಯನ ಮಾಡ್ರಿ, ಆನಂದ ಧ್ವನಿ ಮಾಡ್ರಿ. ಎಲ್ಲಿ ಆನಂದ ಧ್ವನಿಯಿಂದ ಯೆಹೋವನನ್ನು ಘನಪಡಿಸ್ತೇವೆ, ಆರಾಧಿಸುತ್ತೇವೆ, ಮನ ಬಿಚ್ಚಿ ಆ ಪರಮ ಪೂಜ್ಯನಾದ ದೇವರಿಗೆ ರಾಜ್ಯ ಮಾರ್ಗವನ್ನು ನಾವು ಸಿದ್ಧ ಮಾಡಲು ಶುರುವಾಗ್ತಾ ಇದ್ದೀವಿ. ಎಲ್ಲಿ ದೇವರಿಗೆ ಆರಾಧನೆ ಇದೆಯೋ, ನಮ್ಮೆಲ್ಲರಿಗೂ ಗೊತ್ತಿದೆ, ಅಲ್ಲಿ ದೇವರು ಬೆಂಕಿಯಾಗಿ ಇಳಿದು ಬರ್ತಾನೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ವಾಕ್ಯ ಹೇಳ್ತಾರೆ, ಬೆಂಕಿಯ ಮುಂದೆ ಮೇಣವು ಕರಗುವ ಹಾಗೆ ನಮ್ಮ ವಿರುದ್ಧವಾಗಿ ನಿಂತಿರುವ ಸೈತಾನನ ಶಕ್ತಿಗಳನ್ನು ಆ ಪರಲೋಕದ ಬೆಂಕಂದೆ ಧ್ವಂಸ ಮಾಡಿ ನಮ್ಮನ್ನು ಜಯದ ಬುಡದಲ್ಲಿ ಸೇರಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಲಕ್ಷ್ಯ ಕೊಟ್ಟು ಕೇಳ್ರಿ. ಇವತ್ತು ಎರಡು ಸೈನ್ಯಗಳು ಈ ಮಾನವನ ಆರಾಧನೆ ಕದ್ದುಕೊಳ್ಳಕ್ಕಾಗಿ ಪ್ರಯತ್ನ ಮಾಡ್ತಿದೆ. ಒಂದು ಸೈನ್ಯ ಯಥಾರ್ಥವಾದದ್ದೇ, ಯೋಗ್ಯವಾದ ದೇವರಿಗೆ ಮಾತ್ರ ಆರಾಧನೆ ಕೊಡಬೇಕು, ಆತನೊಬ್ಬನೇ ಯೋಗ್ಯನು, ಅರ್ಹನು, ಅದಕ್ಕಾಗಿ ನಾನು ಜನ್ಮ ತಾಳಿದ್ದೇನೆ ಅಂತ ಒಂದು ಗುಂಪು. ಮತ್ತೊಂದು ಗುಂಪು ಬೇರೆ ಯಾರಲ್ಲ, ಸೈತಾನನ ಗುಂಪು. ಇವತ್ತು ಈ ಊರಲ್ಲಿ ತಿರುಗಾಡುವಾಗ ಕರುಳು ಕಿತ್ತು ಬರ್ತಾ ಇರ್ತೈತೆ ನನಗೆ ಅನೇಕ ಸಾರಿ. ದೇವರ ಹತ್ರ ತೀಡಿದ್ದೇನೆ ಎಷ್ಟೋ ಸಾರಿ, ದೇವರೇ ನಿನಗೆ ಆರಾಧನೆ ಮಾಡುವ ಗುಂಪಿಗಿಂತ ವೈರಿಗೆ ಆರಾಧನೆ ಮಾಡುವ ಗುಂಪೇ ದೊಡ್ಡದಿದೆಯಲ್ಲ, ಅದು ಬದಲಾಗಬೇಕು ಈ ಪಟ್ಟಣದಲ್ಲಿ. ನಿನಗೆ ಆರಾಧನೆ ಮಾಡುವ ಗುಂಪು ದೊಡ್ಡ ಸೈನ್ಯವಾಗಿ ಹೇಳ್ಬೇಕು ಈ ಪಟ್ಟಣದಲ್ಲಿ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ರಿ, ಎಲ್ಲ ಬಿಡಿಸಿ ಹೇಳಕ್ಕಾಗಲ್ಲ. ಇವತ್ತೊಂದ್ಸರಿ ವಿಚಾರ ಮಾಡ್ರಿ, ದೇವರಿಗೆ ಆರಾಧನೆ ಮಾಡೋ ಗುಂಪು ಎಷ್ಟಿದೆ, ವೈರಿಗೆ ಆರಾಧನೆ ಮಾಡೋ ಗುಂಪು ಎಷ್ಟಿದೆ. ಇವತ್ತು ದೇವರಿಗೆ ಸೈತಾನಿಗೆ ಯುದ್ಧ ನಡೀತಾ ಇದೆ. ನಿನ್ನ ಪಾರ್ಟಿ ಎಷ್ಟು ಕಡಿಮೆ ಅದ ನೋಡಂತ ಸೈತಾನ ಸವಾಲಾಗ್ತದನ, ದೇವರ ಪಾರ್ಟಿ ಎಷ್ಟಿದ್ದೀರಿ ಇವತ್ತು. ಆರಾಧನೆ ಆತನಿಗೊಬ್ಬನಿಗೆ ಸಲ್ಲತಕ್ಕದ್ದು. ಅರೆ ಸೈತಾನಿಗೆ ಮೊದಲಿದ್ದಲೇ ಹುಚ್ಚು, ದೇವರಿಗೆ ಸಲ್ಲುವ ಆ ಮಹಾ ಆರಾಧನೆ ನನಗೆ ಸಿಲ್ಬೇಕಂತೇಳಿ ಆತನಿಗಿಂತ ದೊಡ್ಡ ಸಿಂಹಾಸನ ಕಟ್ಕೊಂಡು ಕುತ್ಕೊಳ್ಬೇಕಂತ ಅವನು ಕನಸ್ಕಂಡ. ಒಬ್ಬ ಮನುಷ್ಯನ ಪಾಪದ ನಿಮಿತ್ತ ಇವತ್ತು ಸೈತಾನನು ಅವನು ಅಷ್ಟು ಗುಂಪೇ ತನ್ನ ಬದಿಗೆ ಎಳ್ಕೊಂಡು ಹೋಗ್ತದನ. ಎಲ್ಲಿ ನೋಡಿದ್ರೆ ಕುಣಿತಾ ಇದಾರ, ನಿಮಗೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಜೀವನ ದೇವರಿಗೆ ಆಗುವಷ್ಟು ಆರಾಧನೆ ಯಾರಿಗಾಗ್ತಾ ಉಂಟು ವಿಚಾರ ಮಾಡ್ರಿ. ಬಟ್ ಅದನ್ನ ದೇವರು ಮಾರ್ಪಡಿಸ್ಲಿಕ್ಕಿದ್ದಾನೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪಾರ್ಟಿ ಒಬ್ಬ ಏಲಿಯ ಇದ್ದ, ಒಬ್ಬ ಏಲಿಯ. ಸೈತಾನನ ಪಾರ್ಟಿ 450 ಬಾಳನ ಪ್ರವಾದಿಗಳಿದ್ರು. ದೇವರ ಕಡೆ ಎಷ್ಟಿದ್ರು? ದೇವರ ಪಕ್ಷವಾಗಿ ನಿಂತ ವ್ಯಕ್ತಿ ಯಾರಿದ್ರು? ಒಬ್ಬ ಏಲಿಯ. ದೇವರು ಹೇಳಿದ ಮಗ, ಅವರು 450 ಪ್ರವಾದಿಗಳಿದ್ರು ಆರಾಧನೆ ಮಾಡಕ, ಸೈತಾನನನ್ನು ಆರಾಧನೆ ಮಾಡಕ. ಆ ಯಜ್ಞದ ಮೇಲೆ ಬಲಿ, ಆ ಬೆಂಕಿಯನ್ನು ಕಳಿಸಿ ಆರಾಧನೆ ತಗೊಳ್ಳಕ್ಕಾಗಿ
ಅವ್ರು ದೇವರಿಗೋಸ್ಕರ ಮೈಯೆಲ್ಲ ರಕ್ತ ಮಾಡ್ಕೊಂಡ್ರು, ಕೊಚ್ಕೊಂಡ್ರು, ಬೊಬ್ಬೆ ಹಾಕಿದ್ರು, ಡಮ ಡಮ ಬಾರಿಸಿದ್ರು, ಡಮರಗಳನ್ನು ಹೊಡೆದ್ರು. ಬಾಳನ ಪ್ರವಾದಿಗಳು 450 ಪ್ರವಾದಿಗಳು ಬೆಳಗಿಂದ ಕೂಗ್ತಾ ಇದಾರ, ನಮ್ಮ ಆರಾಧನೆ ಸ್ವೀಕಾರ ಮಾಡ್ಕೊಂಬ, ಬಲಿಪೀಠ ಕಟ್ಟಿದ್ದೇವೆ, ಚಂದ ಕೊಪ್ಪು ಇರುವ ಯಜ್ಞ ಮಾಡಿದ್ದೇವೆ, ಬಾಳ ದೇವರೇ ಬಾಳ ಬಾ ಅಂತೇಳಿ ಕರೆದ್ರು 450 ಪ್ರವಾದಿಗಳು. ಒಂದು ನುಗುಲು ಯಜ್ಞ ಅಲ್ಲಾಡ್ತಾ ಇಲ್ಲ, ಅಲ್ಲೇ ಇದೆ. ಪ್ರವಾದಿ ಆದ್ರೆ ಏಲೇ ಬಂದು ಹೇಳ್ದ, ನಿನ್ನ ದೇವರು ಮಲಗಿರ್ಬೇಕೇನೋ, ನಿನ್ನ ದೇವ್ರ ಸೆಂತೆಗೆ ಹೋಗೋನೇನೋ, ಇನ್ನು ಸ್ವಲ್ಪ ಗಟ್ಟಿಯಾಗಿ ಕೂಗ್ರಿ, ಇನ್ನು ಗಟ್ಟಿಯಾಗಿ ಕೂಗ್ರಿ, ನಿಮ್ಮ ದೇವ್ರು ಬಂದು ಆರಾಧನೆ ಯಜ್ಞ ತಗೊಳ್ಳಿ ಅಂತೇಳಿ ಟಿಂಗಲ್ ಮಾಡ್ದ ಏಲಿಯ. ಹಲ್ಲೆಲೂಯ. ಇವತ್ತು ನಾವು ಏಲೇನಾಗೆ ಮಾಡ್ಬೇಕು. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ದೇವರು ಏಲಿನ ಜಾಗದಲ್ಲಿ ನಿಮ್ಮನ್ನ ನನ್ನನ್ನು ನೋಡ್ತಾ ಇದ್ದಾನ. ದೇವರೇ ನಮ್ಮ ಗುಂಪು ಸಣ್ಣ ಅಂತ ಹೇಳಿದೆ, ನಾನು ತಿಳಿದೆ ಮಗ. ಅವರು 450 ಪ್ರವಾದಿಗಳಿದ್ರು, ಬಾಳನ ಮಾಡುವಂಥವ್ರು. ನನ್ನ ಕಡೆ ಇದ್ದದ್ದು ಒಬ್ಬ ಏಲಿಯ. ನೀವಿಷ್ಟೇ ಸಾಕು ನನಗೆ, ನಾನು ಪರಲೋಕದ ಬೆಂಕಿಯನ್ನು ಕಳಿಸ್ತೇನೆ ಪಟ್ಟಣದ ಮೇಲೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಅಲ್ಲೊಂದು ಯುದ್ಧ ನಡೀತು. ಅವ್ರು ಬೆಳಗಿದ ಸಂಜೆವರೆಗೂ ಸೂರ್ಯಾಸ್ತಮದವರೆಗೂ ಕೂಗ್ತಾ ಇದಾರ, ಬಾಳ ನಮ್ಮ ಮರ್ಯಾದೆ ಪ್ರಶ್ನೆ, ನೀನು ಈಗಲಾದ್ರೂ ಬಾ. ಮೈ ತುಂಬ ರಕ್ತ ಮಾಡ್ಕೊಂಡ್ರು, ಅಷ್ಟು ದೇವ್ರಿಗೆ ಆರಾಧನೆ ಮಾಡಿದ್ರು. ಅವ್ರ ಯಜ್ಞ ತಗೊಳಕ್ಕೆ ದೇವ್ರು ಬರ್ತಾ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಏಲಿಯನ ಪಾಳೆ ಲಕ್ಷ್ಯ ಕೊಡ್ರಿ. ಇವತ್ತು ಸಭೆಯಲ್ಲಿ ಏಲಿಯನಾಗಿ ಎದ್ದೇಳಬೇಕಾಗಿದೆ. ನಾವೆಲ್ಲರೂ ಜೋರಾಗಿ ಕೈ ತಟ್ಟೋಣ. ಏಲಿಯನ ಹಾಗೆ ಇವತ್ತು ಸಭೆ ಹೇಳ್ಬೇಕಾಗಿದೆ ಪಟ್ಟಣದಲ್ಲಿ. ಹಲ್ಲೆಲೂಯ. ಏಲಿಯನ ದೇವರು ನಿಜವಾದ ದೇವರು, ಬಾಳನ ದೇವರು ನಿಜವಾದ ದೇವರು. ಈ ಪಟ್ಟಣದಲ್ಲಿ ರುಚಿ ಮಾಡ್ಬೇಕಂತ ದೇವ್ರು ಕಾಯ್ತಾ ಇದಾರ, ಆರಾಧಕರು ಕಾಯ್ತಾ ಇದೀವ. ದೇವರ ಯೋಗ್ಯವಾದ ಆರಾಧನೆ ಅಂದ್ರೆ ಏನು? ಇವತ್ತು ನಾವು ಬಿಡಿಸಿ